ಈ ವರದಿಯಲ್ಲಿ ಏನು ಬರೆದಿದೆ? ನನ್ನ 18 ವರ್ಷದ ಮಗ ಆರ್ಯನ್ ನನ್ನ ಕೈಯಲ್ಲಿದ್ದ ಡಿಎನ್ಎ ವರದಿಯನ್ನು ನೋಡುತ್ತಾ ಕೇಳಿದ. ನಾನು ಉತ್ತರ ಕೊಡಲಿಲ್ಲ, ಯಾಕೆಂದರೆ ಆ ವರದಿಯಲ್ಲಿದ್ದ ಒಂದೇ ಒಂದು ಸಾಲು ನನ್ನ ಇಡೀ ಬದುಕನ್ನು ಛಿದ್ರಗೊಳಿಸಿತು. ಪರೀಕ್ಷೆಯ ಫಲಿತಾಂಶದ ಪ್ರಕಾರ ಆರ್ಯನ್ ಮತ್ತು ವಿಜಯ್ ಅವರ ನಡುವೆ ಜೈವಿಕ ತಂದೆ-ಮಗ ಸಂಬಂಧ ಕಂಡುಬಂದಿಲ್ಲ. ಆ ಕ್ಷಣದಲ್ಲಿ ನನ್ನ ಕೈಗಳು ನಡುಗುತ್ತಿದ್ದವು. ನನ್ನ ಮುಂದೆ ನಿಂತಿದ್ದ ಹುಡುಗನನ್ನು ನಾನು 18 ವರ್ಷಗಳಿಂದ ಮಗನಂತೆ ಸಾಕಿದ್ದೆ. ಅವನ ಮೊದಲ ಹೆಜ್ಜೆ ನೋಡಿದ್ದೆ, ಅವನ ಮೊದಲ ಮಾತು ಕೇಳಿದ್ದೆ, ಅವನ ಜ್ವರದ ರಾತ್ರಿ ನಿದ್ದೆ ಮಾಡದೆ ಕಾದಿದ್ದೆ. ಆದರೆ ಈಗ ಒಂದು ಕಾಗದ ಹೇಳುತ್ತಿತ್ತು ಅವನು ನನ್ನ ಮಗನಲ್ಲ ಎಂದು. ಮುಂದೆ ಏನಾಗುತ್ತದೆ ಎಂಬ ಪ್ರಶ್ನೆ ನನ್ನ ಜೀವನದ ಅತಿ ದೊಡ್ಡ ಬಿರುಗಾಳಿಗೆ ಕಾರಣವಾಗಲಿತ್ತು. ನನ್ನ ಹೆಸರು ವಿಜಯ್. ನಾನು ಮಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಹೆಂಡತಿ ನಂದಿನಿ. ನಮ್ಮ ಮದುವೆಗೆ 20 ವರ್ಷಗಳಾಗಿತ್ತು. ಆರ್ಯನ್ ನಮ್ಮ ಏಕೈಕ ಮಗ. ನಮ್ಮ ಕುಟುಂಬ ಪರಿಪೂರ್ಣವಾಗಿತ್ತು, ಕನಿಷ್ಠ ನಾನು ಹಾಗೆ ನಂಬಿದ್ದೆ. ಎಲ್ಲವೂ ಸಾಮಾನ್ಯವಾಗಿಯೇ ನಡೆಯುತ್ತಿತ್ತು. ಆದರೆ ಕೆಲವು ತಿಂಗಳ ಹಿಂದೆ ಆರ್ಯನ್ಗೆ ಒಂದು ಅಪರೂಪದ ರಕ್ತದ ಸಮಸ್ಯೆ ಕಾಣಿಸಿಕೊಂಡಿತ್ತು. ವೈದ್ಯರು ಕೆಲವು ವಿಶೇಷ ಪರೀಕ್ಷೆಗಳನ್ನು ಮಾಡಲು ಸಲಹೆ ನೀಡಿದ್ದರು. ಅವುಗಳಲ್ಲಿ ಡಿಎನ್ಎ ಪರೀಕ್ಷೆಯೂ ಒಂದು. ಅದು ಕೇವಲ ವೈದ್ಯಕೀಯ ಉದ್ದೇಶಕ್ಕಾಗಿ ಮಾಡಿದ್ದ ಪರೀಕ್ಷೆ, ಆದರೆ ಅದರ ಫಲಿತಾಂಶ ನಮ್ಮ ಕುಟುಂಬದ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ವರದಿ ಕೈಗೆ ಬಂದ ದಿನ ನಾನು ಕಚೇರಿಗೆ ಹೋಗಲಿಲ್ಲ, ನೇರವಾಗಿ ಮನೆಗೆ ಬಂದೆ. ನಂದಿನಿ ನನ್ನ ಮುಖ ನೋಡಿದ ಕ್ಷಣಕ್ಕೆ ಏನೋ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಂಡಳು. ಏನಾಯ್ತು ವಿಜಯ್? ನಾನು ಮೌನವಾಗಿ ವರದಿಯನ್ನು ಅವಳ ಮುಂದೆ ಇಟ್ಟೆ. ಅವಳು ಓದುತ್ತಿದ್ದಂತೆ ಮುಖ ಬಿಳಿಯಾಯಿತು, ಕೈಗಳು ನಡುಗತೊಡಗಿದವು. ಅವಳ ಕಣ್ಣಲ್ಲಿ ಭಯ ಕಾಣಿಸುತ್ತಿತ್ತು. ಆ ಭಯವೇ ನನ್ನ ಮನಸ್ಸಿನಲ್ಲಿ ಅನುಮಾನದ ಬೆಂಕಿ ಹಚ್ಚಿತು. ನಂದಿನಿ, ಇದು ಹೇಗೆ ಸಾಧ್ಯ? ಅವಳು ಏನೂ ಮಾತನಾಡಲಿಲ್ಲ. ಅದೇ ಮೌನ ನನ್ನನ್ನು ಇನ್ನಷ್ಟು ಒಡೆದು ಹಾಕಿತು. ಆ ರಾತ್ರಿ ನಮ್ಮ ಮನೆಯಲ್ಲಿ ಯಾರೂ ಊಟ ಮಾಡಲಿಲ್ಲ. ನಾನು ಒಬ್ಬನೇ ಬಾಲ್ಕನಿಯಲ್ಲಿ ಕುಳಿತಿದ್ದೆ. ನನ್ನ ತಲೆಯಲ್ಲಿ 1000 ಪ್ರಶ್ನೆಗಳು ಓಡಾಡುತ್ತಿದ್ದವು. ನಂದಿನಿ ನನ್ನನ್ನು ಮೋಸ ಮಾಡಿದ್ದಳಾ? ಇಷ್ಟು ವರ್ಷಗಳ ಕಾಲ ಸತ್ಯವನ್ನು ಮರೆಮಾಚಿದ್ದಳಾ? ಅಥವಾ ಈ ವರದಿಯಲ್ಲೇ ಏನಾದರೂ ತಪ್ಪಿದೆಯಾ? ಮುಂದಿನ ದಿನ ನಾನು ಮತ್ತೊಮ್ಮೆ ಪರೀಕ್ಷೆ ಮಾಡಿಸಲು ನಿರ್ಧರಿಸಿದೆ, ಇನ್ನೊಂದು ಪ್ರಯೋಗಾಲಯದಲ್ಲಿ. ಆದರೆ ಫಲಿತಾಂಶ ಅದೇ ಬಂದಿತು. ಆರ್ಯನ್ ನನ್ನ ಜೈವಿಕ ಮಗನಲ್ಲ. ಆ ಕ್ಷಣದಲ್ಲಿ ನನ್ನೊಳಗಿನ ಎಲ್ಲ ವಿಶ್ವಾಸ ಕುಸಿದು ಬಿದ್ದಿತು. ಮನೆಗೆ ಬಂದು ನಂದಿನಿಯನ್ನು ಎದುರು ಕುಳ್ಳಿರಿಸಿದೆ. ನನಗೆ ಸತ್ಯ ಬೇಕು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಾನು ಈ ವರದಿಯನ್ನು ನೋಡಿ ಬೆಚ್ಚಿಬಿದ್ದಿದ್ದೇನೆ ವಿಜಯ್. ಸುಳ್ಳು ಹೇಳಬೇಡ. ನನ್ನ ಧ್ವನಿ ಮೊದಲ ಬಾರಿಗೆ ಎತ್ತರವಾಗಿತ್ತು. ಆ ಮಾತು ಕೇಳಿದ ಕ್ಷಣಕ್ಕೆ ಅವಳು ಅಳತೊಡಗಿದಳು. ಆದರೆ ಒಂದು ವಿಷಯ ಮಾತ್ರ ಮತ್ತೆ ಮತ್ತೆ ಹೇಳುತ್ತಿದ್ದಳು, ನಾನು ನಿನಗೆ ದ್ರೋಹ ಮಾಡಿಲ್ಲ. ನನಗೆ ನಂಬಲು ಆಗುತ್ತಿರಲಿಲ್ಲ. ಆದರೆ ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ನೋವು ನಿಜವಾಗಿತ್ತು. ಇದೀಗ ಈ ಕಥೆಯಲ್ಲಿ ಯಾರೋ ಒಬ್ಬರು ಸುಳ್ಳು ಹೇಳುತ್ತಿದ್ದರು. ಆದರೆ ಯಾರು? ಕೆಲವು ದಿನಗಳು ಭಯಾನಕವಾಗಿ ಕಳೆದವು. ನಾನು ಮತ್ತು ನಂದಿನಿ ಒಂದೇ ಮನೆಯಲ್ಲಿ ಇದ್ದರೂ ಅಪರಿಚಿತರಂತೆ ಬದುಕುತ್ತಿದ್ದೆವು. ಆರ್ಯನ್ ಮಾತ್ರ ಏನೂ ಅರ್ಥವಾಗದೆ ನಮ್ಮನ್ನು ನೋಡುತ್ತಿದ್ದ. ಒಂದು ರಾತ್ರಿ ಅವನು ನನ್ನ ಬಳಿ ಬಂದು ಕೇಳಿದ, ಅಪ್ಪ, ನೀವು ಮತ್ತು ಅಮ್ಮ ಯಾಕೆ ಮಾತನಾಡುತ್ತಿಲ್ಲ? ನನ್ನ ಗಂಟಲು ಬಿಗಿಯಿತು. ನಾನು ಉತ್ತರ ಕೊಡಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ನೋವು ನನ್ನ ಮನಸ್ಸನ್ನು ಕಾಡತೊಡಗಿತು. ಅದೇ ರಾತ್ರಿ ನಂದಿನಿ ನನ್ನ ಬಳಿ ಒಂದು ಹಳೆಯ ಕಡತ ತಂದುಕೊಟ್ಟಳು. ಇದನ್ನು ನೋಡು. ಅದು ಆಸ್ಪತ್ರೆಯ ದಾಖಲೆಗಳ ಕಡತ, ಆರ್ಯನ್ ಹುಟ್ಟಿದ ದಿನದ ದಾಖಲೆಗಳು. ನಾನು ಗೊಂದಲದಿಂದ ಪುಟಗಳನ್ನು ತಿರುಗಿಸುತ್ತಿದ್ದೆ. ಹಠಾತ್ತನೆ ಒಂದು ವರದಿ ನನ್ನ ಗಮನ ಸೆಳೆಯಿತು. ಅದರಲ್ಲಿ ಒಂದು ವಿಚಿತ್ರ ಟಿಪ್ಪಣಿ ಇತ್ತು. ಹೆರಿಗೆಯ ದಿನ ನವಜಾತ ಶಿಶು ವಿಭಾಗದಲ್ಲಿ ತಾತ್ಕಾಲಿಕ ಗೊಂದಲ ಉಂಟಾಗಿತ್ತು. ನನ್ನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಇದರ ಅರ್ಥ ಏನು? ನಂದಿನಿ ನಿಧಾನವಾಗಿ ಹೇಳಿದಳು, ಬಹುಶಃ ಆಸ್ಪತ್ರೆಯಲ್ಲಿ ಮಕ್ಕಳು ಬದಲಾಗಿರಬಹುದು. ನಾನು ನಿಶ್ಚಲನಾದೆ. ಇದು ಸಾಧ್ಯವೇ? ಒಂದು ಆಸ್ಪತ್ರೆಯ ತಪ್ಪು 20 ವರ್ಷಗಳ ಬದುಕನ್ನು ಬದಲಾಯಿಸಬಹುದೇ? ಮುಂದಿನ ಕೆಲವು ದಿನಗಳಲ್ಲಿ ನಾವು ತನಿಖೆ ಆರಂಭಿಸಿದೆವು. ಆ ಹಳೆಯ ಆಸ್ಪತ್ರೆಯನ್ನು ಸಂಪರ್ಕಿಸಿದೆವು. ಮೊದಲಿಗೆ ಯಾರೂ ಸಹಕರಿಸಲಿಲ್ಲ. ಆದರೆ ನಿರಂತರ ಒತ್ತಡದ ನಂತರ ಕೆಲವು ದಾಖಲೆಗಳು ಸಿಕ್ಕವು. ಅದೇ ದಿನ ಆರ್ಯನ್ ಜೊತೆ ಇನ್ನೊಂದು ಗಂಡು ಮಗು ಹುಟ್ಟಿತ್ತು. ಆ ಮಗುವಿನ ತಾಯಿಯ ಹೆಸರು ಸುಮಿತ್ರಾ. ಕುಟುಂಬ ಕೆಲವು ವರ್ಷಗಳ ನಂತರ ಬೇರೆ ಊರಿಗೆ ಹೋಗಿತ್ತು. ಇದೀಗ ಕತೆ ಮತ್ತೊಂದು ತಿರುವು ಪಡೆಯಲಿತ್ತು. ಬಹಳ ಹುಡುಕಾಟದ ನಂತರ ನಾವು ಸುಮಿತ್ರಾ ಕುಟುಂಬವನ್ನು ಪತ್ತೆ ಹಚ್ಚಿದೆವು. ಅವರು ಶಿವಮೊಗ್ಗದಲ್ಲಿ ವಾಸಿಸುತ್ತಿದ್ದರು. ಅವರ ಮಗನ ಹೆಸರು ಆದಿತ್ಯ, ವಯಸ್ಸು ಆರ್ಯನ್ನಷ್ಟೇ. ಆದಿತ್ಯನನ್ನು ಮೊದಲ ಬಾರಿ ನೋಡಿದ ಕ್ಷಣಕ್ಕೆ ನನ್ನ ಉಸಿರು ನಿಂತಂತಾಯಿತು. ಅವನ ಮುಖ, ಅವನ ನಗು, ಅವನ ಕಣ್ಣುಗಳು ಎಲ್ಲವೂ ನನ್ನಂತೆಯೇ ಇದ್ದವು. ನಂದಿನಿಯ ಕೈಗಳು ನಡುಗುತ್ತಿದ್ದವು. ಆ ಹುಡುಗನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣೀರು ಹರಿಯತೊಡಗಿತು.
ಇನ್ನೊಂದೆಡೆ ಸುಮಿತ್ರಾ ಕೂಡ ಆರ್ಯನನ್ನು ನೋಡುತ್ತಲೇ ಮೌನವಾಗಿದ್ದಳು. ಒಂದು ವಿಚಿತ್ರ ಭಾವನೆ ಎಲ್ಲರನ್ನೂ ಆವರಿಸಿತ್ತು. ಡಿಎನ್ಎ ಪರೀಕ್ಷೆ ನಡೆಸಲಾಯಿತು. ಫಲಿತಾಂಶ ಬಂದ ದಿನ ಎಲ್ಲರೂ ಒಂದೇ ಕೊಠಡಿಯಲ್ಲಿ ಕುಳಿತಿದ್ದೆವು. ವರದಿ ತೆರೆದ ಕ್ಷಣಕ್ಕೆ ಸತ್ಯ ಹೊರಬಂತು. ಆದಿತ್ಯ ನನ್ನ ಜೈವಿಕ ಮಗ, ಆರ್ಯನ್ ಸುಮಿತ್ರಾಳ ಜೈವಿಕ ಮಗ. 20 ವರ್ಷಗಳ ಹಿಂದೆ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳು ಬದಲಾಗಿದ್ದರು. ಆ ಕ್ಷಣದಲ್ಲಿ ಕೊಠಡಿಯಲ್ಲಿ ಯಾರೂ ಮಾತನಾಡಲಿಲ್ಲ. ಎಲ್ಲರೂ ಅಳುತ್ತಿದ್ದರು. ಆದರೆ ಆ ಕಣ್ಣೀರು ದುಃಖದ್ದೋ ಸಂತೋಷದ್ದೋ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ನನ್ನ ಜೈವಿಕ ಮಗ ನನ್ನ ಮುಂದೆ ಕುಳಿತಿದ್ದ, ಆದರೆ ಅವನು ನನಗೆ ಅಪರಿಚಿತ. ಇನ್ನೊಂದೆಡೆ ಆರ್ಯನ್ ನನ್ನ ರಕ್ತ ಅಲ್ಲ, ಆದರೆ ನನ್ನ ಪ್ರಾಣ. ಇದೀಗ ಪ್ರಶ್ನೆ ಒಂದೇ, ಮುಂದೇನು? ಕೆಲವು ದಿನಗಳ ನಂತರ 2 ಕುಟುಂಬಗಳು ಭೇಟಿಯಾದವು. ಆದಿತ್ಯ ಗೊಂದಲದಲ್ಲಿದ್ದ, ಆರ್ಯನ್ ಕೂಡ. ಇಬ್ಬರ ಜೀವನದ ಸತ್ಯ ಒಂದೇ ಕ್ಷಣದಲ್ಲಿ ಬದಲಾಗಿತ್ತು. ಒಂದು ಸಂಜೆ ಆರ್ಯನ್ ನನ್ನ ಕೊಠಡಿಗೆ ಬಂದ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅಪ್ಪಾ, ನಾನು ನಿಮ್ಮ ಮಗ ಅಲ್ಲ ಅಲ್ವಾ? ಆ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ನನ್ನ ಹೃದಯ ಒಡೆದಂತಾಯಿತು. ನಾನು ಎದ್ದು ಅವನ ಬಳಿ ಹೋದೆ. ಅವನ ಭುಜದ ಮೇಲೆ ಕೈ ಇಟ್ಟೆ. ಯಾರು ಹೇಳಿದರು? ವರದಿ ಹೇಳುತ್ತಿದೆ. ನಾನು ಕಣ್ಣೀರನ್ನು ತಡೆಯಲಾರದೆ ಅವನನ್ನು ಅಪ್ಪಿಕೊಂಡೆ. ವರದಿ ರಕ್ತದ ಸಂಬಂಧ ಹೇಳಬಹುದು ಮಗ, ಆದರೆ ಹೃದಯದ ಸಂಬಂಧ ಹೇಳಲು ಸಾಧ್ಯವಿಲ್ಲ. ಅವನು ಜೋರಾಗಿ ಅಳತೊಡಗಿದ. ನಾನು ಅತ್ತೆ. 18 ವರ್ಷಗಳ ನೆನಪುಗಳು ನನ್ನ ಕಣ್ಣ ಮುಂದೆ ಓಡಾಡುತ್ತಿದ್ದವು. ಆ ಕ್ಷಣದಲ್ಲಿ ನನಗೆ ಒಂದು ಸತ್ಯ ಅರ್ಥವಾಯಿತು. ತಂದೆಯಾಗುವುದು ರಕ್ತದಿಂದ ಅಲ್ಲ, ಪ್ರೀತಿಯಿಂದ. ಕೆಲವು ವಾರಗಳ ನಂತರ ನಾವು ಒಂದು ನಿರ್ಧಾರ ತೆಗೆದುಕೊಂಡೆವು. ಯಾರು ಯಾರನ್ನೂ ಕಳೆದುಕೊಳ್ಳಬಾರದು. ಆದಿತ್ಯ ತನ್ನ ತಂದೆ ತಾಯಿಯ ಜೊತೆಯೇ ಇರಬೇಕು. ಆರ್ಯನ್ ನಮ್ಮ ಜೊತೆಯೇ ಇರಬೇಕು. ಆದರೆ ಇನ್ನು ಮುಂದೆ 2 ಕುಟುಂಬಗಳು ಒಂದೇ ಕುಟುಂಬವಾಗಬೇಕು. ಹಾಗೆಯೇ ಆಯಿತು. ಹಬ್ಬಗಳು ಒಟ್ಟಿಗೆ ಆಚರಿಸಲ್ಪಟ್ಟವು. 2 ಹುಡುಗರು ಸಹೋದರರಂತೆ ಬೆಳೆದರು. ಸುಮಿತ್ರಾ ಮತ್ತು ನಂದಿನಿ ಸಹೋದರಿಯರಂತೆ ಆದರು. ಒಂದು ಆಸ್ಪತ್ರೆಯ ತಪ್ಪು 2 ಕುಟುಂಬಗಳನ್ನು ಬೇರ್ಪಡಿಸಿತ್ತು, ಆದರೆ ಸತ್ಯ ಅವುಗಳನ್ನು ಮತ್ತೆ ಒಂದಾಗಿಸಿತು. 1 ವರ್ಷದ ನಂತರ ನಾವು ಎಲ್ಲರೂ ಒಟ್ಟಿಗೆ ಕುಳಿತಿದ್ದಾಗ ಆದಿತ್ಯ ನಗುತ್ತಾ ಕೇಳಿದ, ಹಾಗಾದರೆ ನಾನು ಯಾರ ಮಗ? ಎಲ್ಲರೂ ನಗಿದೆವು. ನಾನು ಅವನ ಭುಜದ ಮೇಲೆ ಕೈ ಹಾಕಿದೆ. ನೀನು ನಮ್ಮೆಲ್ಲರ ಮಗ. ಆರ್ಯನ್ ತಕ್ಷಣ ಹೇಳಿದ, ಹಾಗಾದರೆ ನಾನು ಅವನನ್ನು ಅಪ್ಪಿಕೊಂಡೆ. ನೀನು ನನ್ನ ಹೃದಯದ ಮಗ. ಆ ಕ್ಷಣದಲ್ಲಿ ಎಲ್ಲರ ಕಣ್ಣುಗಳು ತೇವಗೊಂಡವು. ಒಂದು ಡಿಎನ್ಎ ವರದಿ ನಮ್ಮ ಸಂಬಂಧವನ್ನು ಬದಲಿಸಿತು, ಆದರೆ ಅದು ನಮ್ಮನ್ನು ಒಡೆಯಲಿಲ್ಲ. ಬದಲಿಗೆ ಒಂದು ದೊಡ್ಡ ಸತ್ಯ ಕಲಿಸಿತು. ರಕ್ತ ಸಂಬಂಧಗಳನ್ನು ಹುಟ್ಟಿಸುತ್ತದೆ, ಆದರೆ ಪ್ರೀತಿ ಕುಟುಂಬವನ್ನು ನಿರ್ಮಿಸುತ್ತದೆ. ಮತ್ತು ಕೆಲವೊಮ್ಮೆ ಒಂದು ಕಾಗದ ನಮ್ಮ ಬಗ್ಗೆ ಇರುವ ಸತ್ಯವನ್ನು ಬದಲಾಯಿಸಬಹುದು, ಆದರೆ ನಾವು ಒಬ್ಬರಿಗಾಗಿ ಹೊಂದಿರುವ ಪ್ರೀತಿಯನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.